ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾವು ಮಿನಿ ಚಿಕ್ಕಮಗಳೂರು ವಿಸಿಟ್ ಮಾಡ್ತಾ ಇದ್ದೀವಿ. ಅದು ಬಳ್ಳಾರಿ ನಿಯರ್ 15 ಕಿಲೋಮೀಟರ್ನಲ್ಲಿ ಸಿಕ್ಬಿಡುತ್ತೆ ನಿಮಗೆ. ನೋಡಿ ಯಾವ ಥರ ಕಾಣ್ತಿದೆ. ಈ ಸುಂದರವಾದ ಬೆಟ್ಟಗಳನ್ನು ನೋಡ್ತಿದ್ರೆ ಕಣ್ಣು ತುಂಬ ಸೌಂದರ್ಯತೆ ಎಲ್ಲವೂ ಕಾಣುತ್ತದೆ. ಬನ್ನಿ, ಪ್ರಕೃತಿಯ ಪ್ರಿಯನ್ನ ತೋರಿಸ್ತೀನಿ ಇಲ್ಲಿ ನೋಡಿ. ನರಸಿಂಹ ಹೇಳೋದ್ ಕೇಳಿಸ್ಕೊ. ನಾನು ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ ಹೇಳ್ತೀನಿ, ನನ್ನ ಮಕ್ಕ ಹೋಗಿಸ್ಬಿಡ್ಬೇಕಾರೆ ಹೇಳ್ತಿಂದು. ಈ ಸ್ಥಳಕ್ಕೆ ನಾವು ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಾಗ ನಮಗೆ ಎಷ್ಟು ಖುಷಿ ಅನಿಸುತ್ತಂದರೆ ಅದನ್ನು ನಮಗೆ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ನಾವು ಹೋಗುವ ರಸ್ತೆಯಲ್ಲಿ ಫುಲ್ ಮಳೆ ಬಂದಿತ್ತು. ಮಿಡಲ್ ಒಬ್ಬ ರೈಡರ್ ಬರ್ತಾನೆ ನೋಡಿ. ಫುಲ್ ಮಳೆ ಬಂದಾಗ NHನಲ್ಲಿ ಪಿಕ್ಕಿದ್ದು ನೋಡಿ. ಸೇಮ್ ಈ ಬೆಟ್ಟಗಳನ್ನು ನೋಡಿದರೆ ಚಿಕ್ಕಮಗಳೂರಿನಲ್ಲಿರುವ ಸೋಲಾ ಬೆಟ್ಟಗಳನ್ನು ನೋಡಿದಂತೆ ಆಗುತ್ತದೆ ನಮಗೆ. ಇದಕ್ಕಾಗಿ ನಾವು ಗಂಗಾವತಿ ಟು ತುಮಟಿ ಹಿಲ್ಸ್ಗೆ ಪ್ರಯಾಣ ನಡೆಸಿದೆವು. ಗಂಗಾವತಿ ಟು ತುಮಟಿ ಹಿಲ್ಸಿಗೆ ಮೋರ್ ದೆನ್ 75 ಕಿಲೋಮೀಟರ್ಸ್ ಆಗುತ್ತೆ. ಯಾಕಂದರೆ ಇದು ಜಿಂದಾಲ್ ಫ್ಯಾಕ್ಟ್ರಿ ನಿಯರ್ ಬರ್ಬೋದು. ಇದು ಈ ತುಮಟಿ ಹಿಲ್ಸ್ ಏನಂದಪ್ಪ ಅಂದರೆ ಜಾಸ್ತಿ ವೈರಲ್ ಆಗಿಲ್ಲ. ಆಮೇಲೆ ಮೈನಿಂಗ್ ಗುಡ್ಡಗಳು ಇವು. ಈ ಮೈನಿಂಗ್ ಮಾಡಿ ಗುಡ್ಡನ್ನು ಬಿಟ್ಟಾಗ ಈ ಗುಡ್ಡಗಳು ಹಚ್ಚ ಹಸಿರಿನಿಂದ ತುಂಬಿದ್ದಾವೆ. ಯಾಕಂದರೆ ಇದು ಮಳೆ ಸಂಗ್ರಹಿತವಾಗಿದೆ. ಆ ಗುಡ್ಡದ ಮೇಲೆ ಏನು ಮಾರ್ಕ್ಸ್ ಕಾಣ್ತಿದ್ದಾವಲ್ಲ, ಅದು ಲಾರಿಗಳು ಅಡ್ಡಾಡಿದ ಒಂದು ಮಾರ್ಕ್ಸ್. ಅಲ್ಲೇ ಮೈನಿಂಗ್ ಮಾಡಿ ಮತ್ತೆ ಅದನ್ನು ದಾರಿನ ಹಾಗೆ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಹೋದಾಗ ಮೋಡ ಫುಲ್ಲು ತುಂಬಿಬಿಟ್ಟಿತ್ತು. ಹೀಗಾಗಿ ನಾವು ಪೀಕಿಗೆ ಹೋಗುವಾಗ ಮಳೆ ಬಂತು. ನಾವು ತುಮಟಿ ಹಿಲ್ಸಿಗೆ ಬಂದು ಮತ್ತೆ ತುಮಟಿ ಹಿಲ್ಸ್ ಎಲ್ಲೇ ಇದೆ ಅಂತ ಕೇಳಿದ್ವಿ. ಇದೇ ಅಣ್ಣ ಮತ್ತೆ ಇಲ್ಲೇ ಇದೆ ಅಂತ ಅಂದಿದ್ದು ಕೂಡಲೇ ನನ್ನ ಫ್ರೆಂಡ್ ಗಾಡಿನ ಟರ್ನ್ ಮಾಡಿದ, ಮತ್ತೆ ಬೆಟ್ಟದ ಕಡೆ ಹೊಂಟಿವಿ. ನೋಡಿ, ಇದೇ ಬೆಟ್ಟದ ಮೇಲೆ ಹೋಗೋ ದಾರಿ. ಇದನ್ನು ಸರಿಯಾಗಿ ನೀವು ನೋಡ್ಕೊಳ್ಳಿ. ಯಾವಾಗಾದರೂ ವಿಸಿಟ್ ಕೊಟ್ಟರೆ ಪ್ಲಾಸ್ಟಿಕ್ ಕವರ್ನ ಅವಾಯ್ಡ್ ಮಾಡಿಕೊಂಡು ವಿಸಿಟ್ ಕೊಡಿ. ಸೂಪರಾಗಿದೆ ಪ್ಲೇಸ್ ಮಾತ್ರ. ಮೇಲೆ ಹೋದರೆ ರೈನ್ ಸ್ಟಾರ್ಟ್ ಆಗುತ್ತೆ. ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ನೋಡಿ. ಏನಿಲ್ಲ ಫ್ರೆಂಡ್ಸ್, ನಮ್ಮ ಜೊತೆ ನಮ್ಮ ಫ್ರೆಂಡ್ ಬಂದಿದ್ದಾನ. ಒಂದು ವಿಡಿಯೋ ಬೇಡ ಅಂತಾನ. ಯಾಕಂದರೆ ಯಾರನ್ನ ಹುಡುಗಿಯರು ನೋಡಿ ಅವನಿಗೆ ಇದಾಗ್ಬಿಡ್ತಾರೆ ಅಂತೇಳಿ ಬೇಡ ಅಂತಾನ. ಅದೇ ಬೇಡ ನಿನ್ನ ಅಂತಂತ ಮತ್ತೆ ಇದೇ ನೋಡಿ ಫ್ರೆಂಡ್ಸ್, ಇದೇ ಈ ಬೆಟ್ಟಕ್ಕೆ ಹೋಗೋ ಒಂದು ದಾರಿ. ಇದೇ ತುಮಟಿ ತಾಂಡ ಅಂತ ಹೇಳಿ. ಇಲ್ಲಿ ಯಾವ ಜನಾಂಗ ಇದೆ, ಮೋಸ್ಟ್ಲಿ ಲಂಬಾಣಿ ಮುಂದೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಕೊಟ್ಟ ಮಾಹಿತಿ ಪ್ರಕಾರ ನನ್ನ ಫ್ರೆಂಡ್ಸು ಇಲ್ಲ ನಮ್ಮ ಲಂಬಾಣಿ ಜನಾಂಗದವರೇ ಅಲ್ಲಿ ತುಮಟಿ ತಾಂಡದಲ್ಲಿರೋ ಅಂತ ಹೇಳಿದರು. ಅಡ್ವೆಂಚರ್ ಒಂದು ಪ್ಲೇಸಿಗೆ ಬರ್ಬೇಕಂದ್ರೆ ಭಾಳ ಇಂಟ್ರೆಸ್ಟ್ ಬರುತ್ತೆ. ಅಡ್ವೆಂಚರ್ ADV ಬೈಕ್ ತೊಗೊಂಬರ್ಬೋದು. ಎಲ್ಲ ಥರದ ಒಂದು ನೀರಿನ ಬಾಟ್ಲಿ ಅವೆಲ್ಲ ಕಂಪಲ್ಸರಿ ತರಬೇಕು. ಮತ್ತು ನೀರಿನ ಬಾಟ್ಲಿ ಅವೆಲ್ಲ ನೀವು ನೀರು ಕುಡಿದು ಇಲ್ಲೇ ಎಸೆಯತಕ್ಕದ್ದಲ್ಲ. ಕಾನೂನು ಬಾಹಿರ. ಸರ್ಕಾರಕ್ಕೂ ಎಲ್ಲ ನೀಟಾಗಿ ಬ್ಯಾಗ್ನಾಗ ಹಾಕ್ಕೊಂಡು ಹೋಗ್ಬೇಕು. ಏನೇ ಸ್ನ್ಯಾಕ್ಸ್ ತಂದರು, ಏನೇ ಒಂದು ತಂದರು ನೀಟಾಗಿ ಹಾಕ್ಕೊಂಡು ಹೋಗ್ಬೇಕು. ಆಮೇಲೆ ಕೆಲವೊಂದು ಇದು ನಮ್ಮ ಜೀವನದಾಗ ಇಂಥವು ಮುಳ್ಳು ಇರ್ತಾವ, ಅವು ದಾಟಿಕೊಂಡು ಹೋಗ್ಬೇಕು. ಮಳೆ ಬರೋ ಸಂದರ್ಭ ಐತಿ. ಮಳೆ ಬರ್ಬೇಕಂತ ಹೇಳ್ತೀವಿ ನಾವು. ಬರ್ಬೇಕಂತ ಮಳೆ ನೋಡಿ. ಬೆಟ್ಟ ನೋಡ್ರಿ, ಇದು ಹಂಗೆ ಚಂದ ನೋಡ್ರಿ.
ಅದು ಇದು ಬಿಟ್ಟು ನೀವು ನೋಡ್ರಿ ಇದು ನೋಡ್ರಿ ಏನೋ ಒಂದು ತಾಂಡ ಅದು. ನಮಗೆ ಈ ಬೆಟ್ಟ ಹತ್ತುತ್ತಾ ಎಲ್ಲೂ ಬೋರ್ ಹೊಡೆದಿಲ್ಲ. ನಾವು ಬೆಟ್ಟ ಹತ್ತುತ್ತಾ ಇನ್ನೂ ಹತ್ತಬೇಕನ್ನಿಸಿತ್ತು. ಮತ್ತು ಇವು 6 o'clock ಬೆಳಗ್ಗೆ ನವಿಲುಗಳು ಎಲ್ಲ ಜೊತೆಯಾಗಿರ್ತಾವಂತ ಇಲ್ಲಿ. ನಿಮಗಾಗಲೇ ಸಣ್ಣ ಮಳೆ ಹನಿಗಳು ಕಾಣ್ತಿದ್ದಾವೆ. ಕ್ಯಾಮ್ರಾದಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಮಳೆ ಬರೋ ಸಾಧ್ಯತೆ ಇದೆ. ಸುಮಾರು ತುಮಟೆ ಹಿಲ್ಸ್ ಕೆಳಗಿಂದ ಮೇಲೆವರೆಗೂ ಸುಮಾರು 3-4 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಆ ಟ್ರೆಕ್ಕಿಂಗ್ನಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ. ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ನೀವು ಒಂದ್ಸಲ ವಿಸಿಟ್ ಕೊಡಿ. ಕೆಲವೊಂದು ಬೈಕರ್ಸ್ ADV ಬೈಕ್ಗಳನ್ನು ಹೊಂದಿದ್ರೆ ಅವು ಕೂಡ ಇಲ್ಲಿ ಬೈಕ್ಸ್ ಅಲೋ ಮಾಡ್ತಾರೆ. ಆಮೇಲೆ ಇಲ್ಲಿ ದಟ್ಟ ಕಾಡು ಅಂತಲೇ ಹೇಳ್ಬೋದು ಇದನ್ನು. ಆ್ಯನಿಮಲ್ಸು ಯಾವ ಥರ ಬರುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಜಾಸ್ತಿ ಸಲ ಕರಡಿಗಳನ್ನು ನಾವು ಇಲ್ಲಿ ಕಂಡೀವಿ. ಆ್ಯಕ್ಚುಲಿ ನನ್ನ ಮಾಹಿತಿ ಪ್ರಕಾರ ಇದು ಮೈನಿಂಗ್ ಮಾಡಿದ್ರೆ ಒಂದು ಪ್ಲೇಸ್ ಇರುತ್ತೆ, ಅದೇ ಈ ಥರ ಮತ್ತೆ ಫಾರ್ಮೇಷನ್ ಆಗೈತಿ. ಇದೆಲ್ಲ ಮೈನಿಂಗ್ ಮಾಡಿ ಬಿಟ್ಟಿದ್ದಾರೆ, ಅದೇ ಮತ್ತೆ ಈ ಥರ ಗ್ರೀನಾಗಿ ಮತ್ತೆ ಫಾರ್ಮೇಷನ್ ಆಗೈತಿ. ಇದು ಅಚ್ಚುಕಟ್ಟಾಗಿ ಕಾಲ್ದಾರಿ ಇದೆ. ಇದು ಆ್ಯಕ್ಚುಲಿ ವೆಹಿಕಲ್ ಅಡ್ಡಾಡಿದ ಒಂದು ಪ್ಲೇಸ್ ಇದು, ರಸ್ತೆ. ಇದು ಅಚ್ಚುಕಟ್ಟಾಗಿ ಹೋಗ್ಬೋದು ಆರಾಮ್, ಏನೂ ಅಡೆತಡೆ ಇಲ್ಲ, ಯಾವುದೇ ತೊಂದರೆ ಆಗೋದಿಲ್ಲ. ಟ್ರೆಕ್ ಮಾಡ್ಬೇಕಾಗತ್ತೆ. ಒಂದು ಸ್ವಲ್ಪ ವಾಟರ್ ಬಾಟಲ್ ಬೇಕಾಗ್ತದೆ. ಇದೇ ಥರ ನಡ್ಕೊಂತ ಹೋಗ್ಬೋದು. ನಾವು ನಡೆದು ಪೀಕಿಗೆ ರೀಚ್ ಆದ್ವಿ. ಬೆಟ್ಟದ ಮೇಲಿಂದ ವ್ಯೂ ಪಾಯಿಂಟ್ ನೋಡಿ ಯಾವ ಥರ ಕಾಣುತ್ತೆ. ಆಮೇಲೆ ಅಲ್ಲಿ ಜನರು ಕುಂತಿದ್ದಾರೆ, ಅಬ್ಸರ್ವ್ ಮಾಡಿರಿ. ಇಲ್ಲಿ ಹಿಲ್ ಸ್ಟೇಷನ್ ಮೇಲೆ ಹತ್ಬೇಕು ನಾವು. ಈ ಥರ ಡೌನ್ನಾಗ ಇಳಿಬೇಕು. ಹಲೋ ಫ್ರೆಂಡ್ಸ್, ಈ ಮೇಲಿನಿಂದ ಮಳೆ ಹನಿಗಳ ಕಲರವನ್ನು ನೋಡ್ತಾ ನಾನು ಈ ಪ್ರಕೃತಿ ಸೌಂದರ್ಯನ ಸವಿತಿದ್ದೀನಿ. ಅದನ್ನೇ ನಿಮಗೆ ಹಂಚ್ಕೋಬೇಕಂತ ನನ್ನ ಆಸೆ. ನೀವು ಒಂದ್ಸಲ ಫ್ರೀ ಇದ್ದರೆ ತುಮಟೆ ಹಿಲ್ಸ್ಗೆ ವಿಸಿಟ್ ನೋಡಿ. ಯಾವ ಥರ ಕಾಣುತ್ತೆ ಅಂದರೆ ಅದು ಫುಲ್ ಗ್ರೀನರಿ ಅಂದರೆ ಗ್ರೀನರಿ, ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲಿ. ನೋಡಿ, ಇದೇ ಹಿಲ್ ಸ್ಟೇಷನ್, ಇದೇ ಅತಿ ದೊಡ್ಡ ಹಿಲ್ ಸ್ಟೇಷನ್. ವಿಡಿಯೋ ಇಷ್ಟ ಆಗಿದ್ದರೆ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಆಗಿ. ಶುಭ ದಿನ.